ನಿನ್ನೆ ರಾತ್ರಿ ಖಗ್ರಾಸ್ ಚಂದ್ರಗ್ರಹಣ ಮುಕ್ತ ಹಿನ್ನೆಲೆ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮದ ತಪ್ಪಲಿನಲ್ಲಿರ್ತಕ್ಕಂಥ ಐತಿಹಾಸಿಕ ಪ್ರಸಿದ್ಧ ಪುರಾಣ ಪ್ರಸಿದ್ಧ ಶ್ರೀ ಭೋಗಂದೀಶ್ವರ ದೇವಸ್ಥಾನದಲ್ಲಿ ಇದು ಸ್ವಚ್ಛತೆ ಕಾರ್ಯ ನಡೆದಿದೆ. ನೋಡಿ, ನಾವೇನೀಗ ಇದೇ ಒಂದು ದೇವಸ್ಥಾನದಲ್ಲಿದ್ದೀವಿ. ದೇವಸ್ಥಾನದಲ್ಲಿರ್ತಕ್ಕಂಥ ಪುರೋಹಿತರುಗಳು ಮತ್ತು ಇಲ್ಲಿ ಸಿಬ್ಬಂದಿಗಳು ಬೆಳಗ್ಗಿನಿಂದಲೂ ಸಹ ಒಂದು ದೇವಸ್ಥಾನದ ಆವರಣ ಇರ್ಬೋದು ಮತ್ತು ದೇವಸ್ಥಾನ ಇರ್ಬೋದು, ದೇವಸ್ಥಾನದ ಗರ್ಭಗುಡಿಯಲ್ಲಿ ನೀರನ್ನು ಹಾಕಿ ಸ್ವಚ್ಛಗೊಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ ಮತ್ತು ದೇವಸ್ಥಾನ ಶುದ್ಧೀಕರಣವನ್ನು ಮಾಡುವಂಥದ್ದು ಸಹ ಇಲ್ಲಿ ಕಣ್ಣಾರೆ ನೋಡ್ಬೋದಾಗಿದೆ. ಮತ್ತು ಈ ಒಟ್ಟಾರೆಯಾಗಿ ಏನು ದೇವಸ್ಥಾನ ಇದೆ, ದೇವಸ್ಥಾನದಲ್ಲಿ ಈಗ ಅರ್ಚಕರುಗಳು, ಸಿಬ್ಬಂದಿಗಳು ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯರು ಸಂಪೂರ್ಣವಾಗಿ ನೀರಿನಿಂದ ದೇವಸ್ಥಾನ ಸ್ವಚ್ಛಗೊಳಿಸುವಂಥದ್ದು ಮತ್ತು ಸ್ವಚ್ಛಗೊಳಿಸಿ ನಂತರ ದೇವರಿಗೆ ಒಂದು ಜಲಾಭಿಷೇಕ ಇರ್ಬೋದು, ರುದ್ರಾಭಿಷೇಕ ಇರ್ಬೋದು, ಮಹಾಮಂಗಳಾರತಿ ಮಾಡುವಂಥ ಒಂದು ಕಾರ್ಯ ಸಹ ಈಗ ನಡೀತಾ ಇದೆ. ಒಟ್ಟಿನಲ್ಲಿ ಮತ್ತೊಂದು ಕಡೆಗೆ ಭಕ್ತರು ರಾತ್ರಿ ಎಲ್ಲ ಚಂದ್ರಗ್ರಹಣ ಮುಗಿಸಿ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ದೇವರ ದರ್ಶನಕ್ಕೆ ಬರುತ್ತಾರೆ. ಹಾಗಾಗಿ ಪುರೋಹಿತರು ಭಕ್ತರು ಬರುವುದಕ್ಕೂ ಮುಂಚೆನೇ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಗಳನ್ನು ನೆರವೇರಿಸಬೇಕಾಗಿದೆ ಮತ್ತು ಶಾಸ್ತ್ರೋಕ್ತವಾಗಿ ಸ್ವಚ್ಛತಾ ಕಾರ್ಯವನ್ನು ಕೈಗೊಳ್ಳಬೇಕಾಗಿದೆ. ಹಾಗಾಗಿ ನಾನು ನೋಡಿ ಈಗಾಗಲೇ ಜಲಾಭಿಷೇಕವನ್ನು ಮಾಡಿ ಈಗ ಸ್ವಾಮಿಗೆ ಪೂಜೆಯನ್ನು ಸಹ ಈಗ ಮಾಡಿದ್ದಾರೆ. ಮತ್ತೊಂದು ಬಾರಿ ಈಗ ಮತ್ತೆ ಸ್ವಚ್ಛತೆಯನ್ನು ಮಾಡಿ ಈಗ ನಂತರ ಏಕರುದ್ರಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ಸೇರಿದಂತೆ ವಿಶೇಷ ಅಭಿಷೇಕಗಳನ್ನು ಮಾಡೋದ್ರ ಮೂಲಕ ಇಲ್ಲಿ ಪೂಜೆ ಕೈಂಕರ್ಯ ನಡೀತಾರೆ ಮತ್ತು ಭಕ್ತರಿಗೂ ದೇವಸ್ಥಾನಕ್ಕೆ ಬರುವಂಥ ಭಕ್ತರಿಗೂ ಸಹ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಭಕ್ತರು ಬರೋದಕ್ಕೆ ಮುಂಚೆನೇ ಈಗಾಗಲೇ ಇಲ್ಲಿ ಪುರೋಹಿತರು ಸಂಪೂರ್ಣವಾಗಿ ನೀರಿನಿಂದ ದೇವಸ್ಥಾನದ ಪ್ರಾಂಗಣಕ್ಕೆ ಸ್ವಚ್ಛತೆ ಮಾಡಿ ಏನು ಚಂದ್ರಗ್ರಹಣ ಇತ್ತು ಆ ಒಂದು ಗ್ರಹಣ ಗತಿಗಳು ಅಥವಾ ಏನಾದರೂ ತೊಂದರೆಗಳಿದ್ರೆ ಅದೆಲ್ಲ ನಿವಾರಣೆ ಆಗಲಿ ಅಂಥೇಳಿ ನಾವು ಇಲ್ಲಿ ಸ್ವಚ್ಛತೆ ಕಾರ್ಯವನ್ನು ಸಹ ನೋಡ್ಬೋದಾಗಿದೆ. ಮತ್ತೊಂದೆಡೆ ಈಗ ನಾವು ಇಲ್ಲಿ ಪುರೋಹಿತರು ಇರ್ಬೋದು, ಸ್ಥಳೀಯ ಕೆಲವು ಭಕ್ತರು ಇಲ್ಲಿಗೆ ಆಗಮಿಸಿ ಈಗಾಗಲೇ ದೇವರ ದರ್ಶನವನ್ನು ಮಾಡ್ತಾ ಇರೋದನ್ನು ನಾವು ಕಾಣ್ಬೋದಾಗಿದೆ. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.